ಯೋಗ ಮತ್ತು ಯೋಗ್ಯತೆ ಅಂತ. ಕೆಲವೊಬ್ಬರು ಯೋಗ ಬಂದ್ಬಿಡುತ್ತೆ, ಆದರೆ ಯೋಗ್ಯತೆ ಇರೋದಿಲ್ಲ. ಯೋಗ ಬಂದಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಈತ ಭಾಳ ದೊಡ್ಡ ವ್ಯಕ್ತಿ ಅಂತ ನಾವು ಆ ಸ್ಥಾನದಲ್ಲಿ ಕೂರಿಸಿ ದೊಡ್ಡವನನ್ನಾಗಿ ಆತನನ್ನು ಬಿಂಬಿಸ್ಕೊಳ್ತೀವಿ, ಆ ರೀತಿ ಭ್ರಮಿಸಿಕೊಳ್ತೀವಿ. ಆದರೆ ಆತನಿಗೆ ಯೋಗ್ಯತೆ ಇರೋದಿಲ್ಲ. ಆತ ಸಿಂಹಾಸನದ ಮೇಲೆ ಕಕ್ಕಸ್ ಮಾಡ್ತಾನೆ. ಯಾವ ಸಿಂಹಾಸನದ ಮೇಲೆ ವಿರಾಜಮಾನನಾಗಿ ಹಿಂದವಿ ಸಾಮ್ರಾಜ್ಯ ಕಟ್ಟಬೇಕೋ ಅಂಥ ಜಾಗದಲ್ಲಿ ತನ್ನ ಯೋಗ್ಯತೆ ಇಲ್ಲ ಅಂತ ತೋರಿಸ್ಕೊಡ್ತಾನೆ. ಏಕನಾಥ್ ಶಿಂದೆಗೆ ಆಗಿದ್ದದೆ. ತಾನು 39 ಜನ ಕರ್ಕೊಂಬಂದಂಥ ಒಂದು ಗುಂಪುಗಾರಿಕೆಯ ಮೂಲಕ ಬಂದಂಥ ಬಂಡಾಯದ ನಾಯಕ ಅನ್ನುವುದನ್ನು ಆತ ಮರೆತು ಬಿಡ್ತಾರೆ. ಯಾವಾಗ ಅಮಿತ್ ಶಾ ನರೇಂದ್ರ ಮೋದಿ ನನ್ನನ್ನು ಮುಖ್ಯಮಂತ್ರಿ ಮಾಡಿದ್ದಾರೆ ಅಂದರೆ ನಾನು ಆ ಸ್ಥಾನಕ್ಕೆ ಯೋಗ್ಯನಿದ್ದೇನೆ, ಅರ್ಹನಿದ್ದೇನೆ, ನನ್ನಲ್ಲಿ ಅಂಥ ಕ್ಷಮತ್ವವಿದೆ, ಆದ್ದರಿಂದ ನನ್ನನ್ನು ಆ ಸ್ಥಾನಕ್ಕೆ ಕೂಡಿಸ್ತಾ ಇದ್ದಾರೆ, ನಾನು ಅದಕ್ಕೆ